ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಗಂಗಾವತಿ ಶಾಸಕನಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಗಂಗಾವತಿ ಬಿಡೋ ಪ್ರಶ್ನೆ ಬರೋದೇ ಇಲ್ಲ. ಒಂದು ಮತ್ತು ಬಳ್ಳಾರಿ ರಾಜಕಾರಣ ಅನ್ನೋದು ಮಾತ್ರ ಅಲ್ಲ, ಸುಮಾರು ಒಂದು 7-8 ಜಿಲ್ಲೆಗಳಲ್ಲಿ ನಾನು ಓಡಾಡೋದ್ರಿಂದ ಅಥವಾ ಈವನ್ ಇನ್ಕ್ಲೂಡಿಂಗ್ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರದಿಂದ ಹಿಡಿದು ಇಡೀ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ನನ್ನಿಂದ ಆ ಅಭ್ಯರ್ಥಿಗಳಿಗೆ ಒಂದು 5,000 ಮತಗಳು ಸಿಗುತ್ತೆ ಅನ್ನುವಂಥ ನಂಬಿಕೆ ಪಕ್ಷಕ್ಕೆ ಇರುವಂಥ ಸಂದರ್ಭದಲ್ಲಿ, ನನಗೂ ವಿಶ್ವಾಸ ಇರೋ ಸಂದರ್ಭದಲ್ಲಿ, ವಿಶೇಷವಾಗಿ ಬಳ್ಳಾರಿ ಅನ್ನೋದು ನನ್ನ ಜನ್ಮಸ್ಥಳ ಮತ್ತು ರಾಜಕೀಯವಾಗಿ ಜನ್ಮ ಕೊಟ್ಟಿರುವಂಥ ಸ್ಥಳ ಕೂಡ ಇದು. ಹಾಗಾಗಿ ಯಾವುದೇ ಕಾರಣಕ್ಕೂ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 10ಕ್ಕೆ 10 ವಿಧಾನಸಭಾ ಕ್ಷೇತ್ರಗಳು ಗೆಲ್ಲೋದು ನನ್ನ ಗುರಿ. ಅದರೊಟ್ಟಿಗೆ ಕೊಪ್ಪಳ ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ, ಲಕ್ಷ್ಮೀ ಅರುಣ ಇಬ್ಬರು ಕೂಡ ಒಟ್ಟಾಗಿ ಸೇರಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಮತ್ತು ಸೋಮಶೇಖರ್ ರೆಡ್ಡಿ ಅವರೇ ನಾವು ಕಂಪಲ್ಸರಿಯಾಗಿ ಇವತ್ತು ಸೋಮಶೇಖರ್ ರೆಡ್ಡಿ ಅವ್ರಿಗೋಸ್ಕರ ಲಕ್ಷ್ಮೀ ಅರುಣ ಅವರು ದುಡಿತಾರೆ. ಲಕ್ಷ್ಮೀ ಅರುಣ ಅವರಿಗೆ ಒಂದು ವೇಳೆ ಮಹಿಳಾ ರಿಸರ್ವೇಷನ್ ಆಗುವಂಥ ಸ್ಥಿತಿ ಬಂತು ಅಂದರೆ ಸೋಮಶೇಖರ್ ರೆಡ್ಡಿ ಅವರು ದುಡಿತಾರೆ. ಇಡೀ ಕುಟುಂಬ ನಾವು ಒಂದಾಗಿದ್ದೀವಿ, ಅದರಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ. ಸೊ ಬೇರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬಗ್ಗೆ ಈಗಿಂದನೇ ನಾವು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇಲ್ಲ, ಬಳ್ಳಾರಿ ರೂರಲ್ಲೂ ಇದೆ, ಕಂಪ್ಲಿ ಇದೆ. ಜನಾರ್ದನ್ ರೆಡ್ಡಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಮತ್ತು ನಾನು ಹಿಂದೆ ಒಂದು ಮಾತನ್ನು ಹೇಳಿದ್ದೆ, ನಾನು ಹೊಸಪೇಟೆಯಲ್ಲೂ ಕೂಡ ಮಾಧ್ಯಮ ಸ್ನೇಹಿತರಿಗೆ, ಹೊಸಪೇಟೆಗೆ ಅಭ್ಯರ್ಥಿ ಸರಿಯಾಗಿ ಯಾರೂ ಕೂಡ ಕಾಣ್ತಾ ಇಲ್ಲ. ಯಾರು ಅಂದರೆ ನಾನು ಕಮಲದ ಗುರುತು ಅಂತ ಹೇಳಿದ್ದೆ ನಾನು. ಸೊ ಇಡೀ 224 ಕ್ಷೇತ್ರಗಳಲ್ಲಿ ಕಮಲನೇ ಅಭ್ಯರ್ಥಿಯಾಗಿರುತ್ತೆ. ಫೇಸ್ ಯಾರು ಅಂತೇಳಿ ಪಾರ್ಟಿ ತೀರ್ಮಾನ ಮಾಡುತ್ತೆ. ಸೊ ಅದು ಪ್ರಶ್ನೆ ಬರಲ್ಲ. ಇಬ್ಬರು ಸೇರಿ ಒಟ್ಟಾಗಿ ಒಬ್ಬರ ಪರವಾಗಿ ಕೆಲಸ ಮಾಡ್ತಾರೆ, ಒಮ್ಮತವಾಗಿ ಕೆಲಸ ಮಾಡ್ತಾರೆ, ಒಬ್ಬರಿಗೋಸ್ಕರ ಒಬ್ಬರು ಕೆಲಸ ಮಾಡ್ತಾರೆ. ಇಡೀ ಕೂಡಿಗೆ BJP ಪಕ್ಷ ಗೆಲ್ಲೋದು ನಮಗೆ ಮುಖ್ಯ ಅಷ್ಟೇ. ಮೆಲೋಡಿಗೆ ಹೋಗಿ ಬರೀ ಚಾಕ್ಲೇಟ್ ಕೊಡೋದು ಇದೇ ಆಯಿತು ಹೊರತಾಗಿ ಒಂದು ಅಭಿವೃದ್ಧಿ ಕೆಲಸಗಳಾಗಲಿಲ್ಲ, ಒಂದು ಜಾಬ್ ಕೊಡುವಂಥ ಕೆಲಸ ಮಾಡಲಿಲ್ಲ, ಬರೀ ಇದೇ ಓಡಾಟ ಮಾಡ್ತಾ ಇದ್ದಾರೆ ಬೆಂಗಳೂರು. ಅವರಿಗೆ ನೋವೇನಂತಂದರೆ ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಕನಿಷ್ಠ ಅಂದರೆ ಈ ದೇಶದಲ್ಲಿರುವಂಥ ಒಬ್ಬ ಸಣ್ಣ ಹುಡುಗ ಕೂಡ ಚಾಕ್ಲೇಟ್ ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಇಡೀ ಪ್ರಪಂಚನೇ ಅವರಿಗೆ ಅವ್ರನ್ನ ಸ್ವಾಗತ ಮಾಡ್ತಾ ಇದೆ. ಇಡೀ ವಿಶ್ವನೇ ಅವ್ರನ್ನ ಬಲಿಷ್ಠವಾದ ದೇಶ, ಮೋದಿ ಬಲಿಷ್ಠವಾದ ನಾಯಕ ಅಂತೇಳಿ ಅಪ್ರಿಷಿಯೇಟ್ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಜೋಕರ್ಗಳು ಮಾತ್ರ ನಾವು ಕೇಳೋ ಅವಶ್ಯಕತೆನೇ ಇಲ್ಲ. ತಾವು ಹೇಳ್ತಾ ಇರೋದು ಸತ್ಯ ಇದೆ. ಇವಾಗ ಒಂದು ಕಡೆ ಯುದ್ಧ, ಇವತ್ತು ಯುದ್ಧ ನಿಂತೋಗಿದೆ ಅನ್ನೋ ಸಮಯದಲ್ಲಿ ಮತ್ತೆ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಷ್ಟಿದ್ರಲ್ಲಿ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ಇರೋದ್ರಲ್ಲಿ ನಾವು ಸ್ವಲ್ಪ ಉತ್ತಮವಾಗಿ ಇದ್ದೀವಿ ಅಂತ ನಾನು ಭಾವಿಸ್ತೀನಿ. ಬರುತ್ತೆ ಅಷ್ಟೇ. ಯಾವುದಮ್ಮ ಸುಮಾರು ವಿಷಯಗಳು ವಜಾ ಆಗಿದೆ. ಬಟ್ ಅಂದರೆ ಪತ್ರಿಕೆಗಳಿಗೆ 1-2 ವಿಚಾರಗಳು ಮಾತ್ರ ಬಂದಿರುವಂಥದ್ದು. ಸೊ ಕಾನೂನು ಹೋರಾಟ ನಡೀತಾ ಇದೆ. ಇನ್ನೂ 1-2 ಕೇಸ್ಗಳು ಪೆಂಡಿಂಗ್ ಇದೆ. ನಮ್ಮ ನಾಗರಾಜ್ಗೆ ಕನಸು ಬಿದ್ದಿದೆ. ಅದು ವಿಷಯ ಏನಂತಂದರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇವರೇ ರಾಜ್ಯಾಧ್ಯಕ್ಷರಾಗಿರಬೇಕು ಅನ್ನೋಂಥದ್ದು ನಮಗೇನೂ ಇಲ್ಲ. ಪಕ್ಷ ಸೂಕ್ತ ಅಭ್ಯರ್ಥಿಯನ್ನು, ವ್ಯಕ್ತಿಯನ್ನು, ಪಕ್ಷದ ಬಲವರ್ಧನೆಗೋಸ್ಕರ ಯಾರನ್ನ ಆಯ್ಕೆ ಮಾಡಿದ್ರು ಕೂಡ ನಮ್ಮ ಸಹಮತ ಅನ್ನೋದಿದೆ. ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರಿಗೆ ಸರ್ ನೀವು ಪಕ್ಷೇತರ ಪಾರ್ಟಿಯಲ್ಲಿದ್ದರೂ ಸಹ ಮರ್ಜ್ ಆಗಿದ್ದೀನಿ ನಾನು. ಇವಾಗ ನಾನು ಭಾರತೀಯ ಜನತಾ ಪಕ್ಷದ ಹೌದು ನಾನು ಇವಾಗ ಪಕ್ಷದ ಅಭ್ಯರ್ಥಿಯಾಗಿ ಇರೋ ಕಾರಣ, ಒಂದು ಶಾಸಕನಾಗಿ ಇರೋ ಕಾರಣ, ಮರ್ಜ್ ಆಗಿರೋ ಕಾರಣ ಪಕ್ಷ ಒಬ್ಬೇ ಶಾಸಕಲ್ಲ. ಸೊ ಹಾಗಾಗಿ ಅದರಲ್ಲಿ ವಿಲೀನ ಆಗಿದೆ. ನೋಡಿ, ಒಂದು DK ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾನು ಹೇಳ್ತಾ ಇದ್ದೆ, ಅವರು ಯಾವುದೇ ಕಾರಣಕ್ಕೂ ಆಗೋವರೆಗೂ ಬಿಡಲ್ಲ ಅಂತೇಳಿ. ಆದರೂ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡಿ ಕನಿಷ್ಠ ಈ 2 ವರ್ಷಗಳ ಕಾಲ ಜನಪ್ರೀತಿ ಗಳಿಸೋ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರ ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲಗಳು ಈಗಾಗಲೇ ಪ್ರಾರಂಭ ಆಗಿದೆ.
ಅವ್ರು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಕಾದು ನೋಡಬೇಕಾಗುತ್ತೆ. ಕ್ಯಾಬಿನೆಟ್ನಲ್ಲಿ ನನಗೆ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತ ಗೊಂದಲಗಳಿದೆ. ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನು ಬಗೆಹರಿಸ್ಕೊಂಡು ಯಾವ ರೀತಿ ಅವರು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ನಾವು ಇನ್ನೂ ಈಗಲೇ ಮುಖ್ಯಮಂತ್ರಿ ಅವರು ಆಗಿರೋ ಕಾರಣ ಒಂದು 2-3 ತಿಂಗಳು ನಾವು ಕಾದು ನೋಡಬೇಕಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.